16 ಲೋಕಸಭಾ ಕ್ಷೇತ್ರಗಳಲ್ಲಿ 2,88,00,000 ಮತದಾರರಿದ್ದಾರೆ. ಅದರಲ್ಲಿ 5,99,000 ಯುವ ಮತದಾರರಿದ್ದಾರೆ. ಆದರೆ ಕನ್ಸರ್ನ್ ಇರುವಂತದ್ದು ಪ್ರತಿಯೊಬ್ಬರು ತಮ್ಮ ಅಮೂಲ್ಯವಾಗಿರುವಂತಹ ಹಕ್ಕನ್ನ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ. ಸೊ ಈಗ ಮತ್ತೊಂದು ಸೆಲೆಬ್ರಿಟಿ ವಿಂಡೋವನ್ನ ಗಮನಿಸ್ತಾ ಇದ್ದೀರಾ. ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದು ವೋಟ್ ಮಾಡಿರುವಂತಹ ದೃಶ್ಯ. ನಟಿ ಅಮೂಲ್ಯ RR ನಗರದಲ್ಲಿ ಪತಿ ಜಗದೀಶ್ ಜೊತೆ ಬಂದಿದ್ದಾರೆ ವೋಟ್ ಮಾಡೋದಕ್ಕೆ. ತಾರಾ ಅನುರಾಧ ನಟಿ ಅವರು ಕೂಡ ತಮ್ಮ ಪತಿಯೊಂದಿಗೆ ಬಂದು ವೋಟ್ ಚಲಾಯಿಸಿದ್ದಾರೆ. ನಟಿ ಸುಧಾರಾಣಿ ತಮ್ಮ ಮಗಳೊಂದಿಗೆ ವೋಟ್ ಮಾಡೋದಕ್ಕೆ ತೆರಳ್ತಾ ಇದ್ದಂತಹ ಆ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಸೊ ಅವರ ಮಗಳು ಕೂಡ ಫಸ್ಟ್ ಟೈಮ್ ವೋಟರ್ ಅಂತ ಅನ್ಸುತ್ತೆ. ಆ ಖುಷಿಯನ್ನ ಅಲ್ಲಿ ಹಂಚಿಕೊಂಡಿದ್ದಾರೆ ಅವರು. ಇನ್ನು ನಟಿ ಸಪ್ತಮಿ ಗೌಡ ಕೂಡ ಪ್ರತಿಯೊಬ್ಬರು ಬಂದು ವೋಟ್ ಮಾಡಿ ಅನ್ನುವಂತಹ ಕರೆ ಕೊಟ್ಟಿದ್ದಾರೆ. ಇನ್ನು ನಟಿ ರಾಗಿಣಿ ವೋಟ್ ಮಾಡಿ ಹೊರಗಡೆ ಬಂದ ನಂತರ ಅಲ್ಲಿರುವಂತಹ ಜನರ ಜೊತೆ ಅಭಿಮಾನಿಗಳ ಜೊತೆ ಫೋಟೋಗೆ ಪೋಸ್ ಕೊಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಇದು ಸೆಲೆಬ್ರಿಟಿ ವಿಂಡೋವನ್ನ ಗಮನಿಸ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ನೀವೇ ಕಳುಹಿಸಿರುವಂತಹ ಸೆಲ್ಫಿಗಳನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ಗಮನಿಸಬಹುದು. ಹಾಗಾದ್ರೆ ನಿಮ್ಮ ಫೋಟೋ ಕೂಡ ನಮ್ಮ ಸ್ಕ್ರೀನಲ್ಲಿ ಬರಬೇಕಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಕೆಳಗಡೆ ಹೋಗ್ತಾ ಇರುವಂತಹ ಆ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಸೆಲ್ಫಿಯನ್ನು ಕಳುಹಿಸಬಹುದಾಗಿದೆ. ಇನ್ನು 9 ಗಂಟೆವರೆಗೂ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂತಹ ಅಂಕಿ ಅಂಶ ನಮಗೂ ಕೂಡ ಲಭ್ಯವಾಗಿದೆ. ಓವರಾಲ್ ಆಗಿ 14 ಲೋಕಸಭಾ ಕ್ಷೇತ್ರದಲ್ಲಿ 9.21% ಅಷ್ಟು ವೋಟ್ ಆಗಿದೆ. ಆದರೆ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ವೋಟ್ ಪ್ರಮಾಣ ಇದೆ ಅಂತ ಗಮನಿಸ್ತಾ ಹೋಗೋಣ. ಬೆಂಗಳೂರು ದಕ್ಷಿಣದಲ್ಲಿ ಬೆಳಗ್ಗೆ 9 ಗಂಟೆವರೆಗೂ 9.08% ವೋಟ್ ಮಾಡಿದ್ದಾರೆ ಜನ ಬಂದು. ಇನ್ನು 9 ಗಂಟೆವರೆಗೂ ಮಂಡ್ಯದಲ್ಲಿ 7.70% ವೋಟ್ ಮಾಡಿದ್ದಾರೆ ಜನ ಬೆಳಗ್ಗೆ 9 ಗಂಟೆವರೆಗೂ ಬಂದು. ಆದರೆ ಈ ವೋಟ್ ಪ್ರಮಾಣ ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಇನ್ನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ 11.01% ಜನ ಬಂದು ಬೆಳಗ್ಗೆ 9 ಗಂಟೆ ಒಳಗೆ 7 ಗಂಟೆಯಿಂದ 9 ಗಂಟೆ ಒಳಗೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಹೋಗಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ 7.70% ಜನ ಬಂದು ವೋಟ್ ಮಾಡಿ ತೆರಳಿದ್ದಾರೆ. ಇನ್ನು 12 ಗಂಟೆವರೆಗೂ ಎಲ್ಲಿ ಎಷ್ಟು ಜನ ಬಂದು ವೋಟ್ ಮಾಡಿದ್ದಾರೆ ಅನ್ನುವಂತಹ ಪರ್ಸೆಂಟೇಜ್ ಅನ್ನ ಕೆಲವೇ ಕ್ಷಣದಲ್ಲಿ ನಾವು ಕೂಡ ಸ್ಕ್ರೀನ್ನಲ್ಲಿ ಪ್ರಸಾರ ಮಾಡ್ತೀವಿ. 11 ಗಂಟೆಗೆ ಟ್ರೆಂಡ್ ಏನಿದೆ, 12 ಗಂಟೆಗೆ ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ನು ಕೂಡ ಕೆಲವೇ ಕ್ಷಣದಲ್ಲಿ ನ್ಯೂಸ್ ಫಸ್ಟ್ನಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಇನ್ನು ಅಭ್ಯರ್ಥಿಗಳು ಈ 14 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಬಂದು ವೋಟ್ ಚಲಾವಣೆ ಮಾಡಿದ್ದಾರೆ. ಉಡುಪಿ ಚಿಕ್ಕಮಗಳೂರಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ವೋಟ್ ಮಾಡಿದ್ರು ಅವರ ಪತ್ನಿ ಜೊತೆ ಬಂದು. ಇನ್ನು ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ತಮ್ಮ ಕ್ಷೇತ್ರದಲ್ಲಿ ಅವರು ವೋಟ್ ಮಾಡಿದ್ದಾರೆ, ಅಂದರೆ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕಂದರೆ ಉಡುಪಿ ಚಿಕ್ಕಮಗಳೂರಿನ ಯಾವ ಭಾಗದಲ್ಲಿ ಅವರಿಗೆ ಅವರ ಮತಗಟ್ಟೆ ಬರುತ್ತೋ ಆ ಭಾಗಕ್ಕೆ ಹೋಗಿ ವೋಟ್ ಚಲಾಯಿಸಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಟಗ್ ಆಫ್ ವಾರ್ ಇದೆ. JDSನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೊ ಈಗಾಗಲೇ ವೋಟ್ ಮಾಡಿ ಬಂದಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅವರು ಕೂಡ ವೋಟ್ ಮಾಡಿದ್ರು. ಈಗ ಬ್ರಿಜೇಶ್ ಚೌಟಾ ಕೂಡ ವೋಟ್ ಮಾಡಿದ ನಂತರ ಫೋಟೋ ಪೋಸ್ಟ್ ಕೊಡ್ತಾ ಇದ್ದಂತಹ ಫೋಟೋವನ್ನು ನೀವು ಗಮನಿಸಿದ್ರಿ. ಇನ್ನು ತುಮಕೂರಲ್ಲಿ ವಿ ಸೋಮಣ್ಣ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮಂಡ್ಯದ JDSನ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರ ಮತಗಟ್ಟೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸೊ ಅವರು ಕೂಡ ಬಂದು ಕುಟುಂಬ ಸಮೇತರಾಗಿ ವೋಟ್ ಮಾಡಿ ತೆರಳಿದ್ದಾರೆ. ಇನ್ನು ಮೈಸೂರಿಂದ ಕಾಂಗ್ರೆಸ್ನಲ್ಲಿ M ಲಕ್ಷ್ಮಣ್ ವರ್ಸಸ್ ಬಿಜೆಪಿಯಿಂದ ಯದುವೀರ್ ಒಡೆಯರ್. ಸೊ ಅಲ್ಲೂ ಕೂಡ ಸಾಕಷ್ಟು ಪ್ರತಿಷ್ಠೆಯ ಕಣ ಆಗಿದೆ. ಒಂದು CM ತವರು ಗೆಲ್ಲಿಸ್ಕೊಳ್ಬೇಕಾಗಿರುವಂತಹ ತವಕ ಅವರಲ್ಲಿದೆ. ಸೊ ಮತ್ತೊಂದು ಕಡೆ ಬಿಜೆಪಿಯ ಅಭ್ಯರ್ಥಿ, ಅದರಲ್ಲೂ ರಾಜವಂಶಸ್ಥರ ಕುಡಿ ರಾಜ ಮನೆತನದ ಯದುವೀರ್ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ತವಕ ಬಿಜೆಪಿ ನಾಯಕರಲ್ಲೂ ಕೂಡ ಇದೆ. ಸೊ ಏನಾಗುತ್ತೆ ಅಲ್ಲಿನ ಮತದಾರ ಇವತ್ತು ಯಾವ ನಿರ್ಧಾರವನ್ನ ಮಾಡ್ತಾನೆ ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ವರ್ಸಸ್ S ಬಾಲರಾಜ್ ಆ ಟಗ್ ಆಫ್ ವಾರ್ ಅಲ್ಲಿ ನಿರ್ಮಾಣಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್. ಇನ್ನು ಬೆಂಗಳೂರು ಉತ್ತರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಮತ್ತು ಶೋಭಾ ಕರಂದ್ಲಾಜೆ ಕಣದಲ್ಲಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್ ಈಗಾಗಲೇ ಬಂದು ವೋಟ್ ಕೂಡ ಮಾಡಿ ತೆರಳಿದ್ದಾರೆ. ಆಯಿತು, ಜವಾಬ್ದಾರಿ ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ವಿ. ಜವಾಬ್ದಾರಿ ಆಯಿತು. ಎಲ್ಲರೂ ವೋಟ್ ಹಾಕಬೇಕು.
ನೀವು ಓಟ್ ಹಾಕಲಿಲ್ಲ ಅಂದರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ. ಅದಕ್ಕಾದರೆ ನೀವು ಓಟ್ ಹಾಕೋಕ್ಕೆ ಬರಲೇಬೇಕು. ಅದು ನಿಮ್ಮ ಜವಾಬ್ದಾರಿ, ಮರಿಬೇಡಿ. ಮೊದಲವರೆಗೆ ಒಬ್ಬರೇ ಕಾಣಿಸ್ತಿದ್ರು. ಇಲ್ಲ, ಬರ್ತಾರೆ, ಅವ್ರವ್ರ ಬಟ್ಟೆ ಬರ್ತಾರೆ. ನಾನು ಅಲ್ಲಿಂದ ಬಂದೆ, ಟಾಟಾ ಪ್ರೊಮೋಟಲ್ಲಿದ್ದನಲ್ಲ, ಅಲ್ಲಿಂದ ನಾನು ಬಂದೆ. ಮೋಸ್ಟ್ ಅವ್ರು ಇಲ್ಲಿಂದ ಬರ್ತಾರೆ, ಬೆಳಗ್ಗೆ ಬಂದು ಹೋಗ್ತಾರೆ. ಇಲ್ಲಿವರೆಗೂ ಆಗಿರೋ ಪರ್ಸೆಂಟೇಜಲ್ಲಿ ಅರೌಂಡ್ 10% ಆಗಿದೆ. ಅದರಲ್ಲಿ ಎಲ್ಲರೂ ಮಧ್ಯವಯಸ್ಕರು, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಯುವಕರಿಗೆ ಒಂದು ಕರೆ ಕೊಡೋದಾದರೆ ಬರ್ತಾರೆ. ಮೋಸ್ಟ್ಲಿ ಯುವಕರು ಎದ್ದೊಳೋದು ಲೇಟ್ ಅಲ್ವಾ, ಇನ್ನೂ ಎಲ್ಲಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಈಗ ಗೊತ್ತಾಗುತ್ತಲ್ಲ ಅವ್ರುಗಳು ಕೂಡ. ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ, ಮುಗಿಲಿ ಅಂತ ಕಾಯ್ತಾ ಇರೋರು ಇರ್ತಾರೆ. ಕ್ಯೂ ಇರುತ್ತೆ ಅಂತ ತುಂಬ ಜನ ಗೊತ್ತಿರುತ್ತೆ. ಸಾಯಂಕಾಲದವ್ರಿಗೆ ಟೈಮ್ ಇದೆಯಲ್ಲ, ಬರ್ತಾರೆ, ಸ್ವಲ್ಪ ಬರ್ತಾರೆ. ಲೆಟ್ ದಮ್ ಕಮ್. ಥ್ಯಾಂಕ್ ಯು. ಹಿರಿಯ ನಟ ರವಿಚಂದ್ರನ್ ತುಂಬಾನೇ ಸ್ವಾರಸ್ಯಕರವಾಗಿ ಮಾತಾಡ್ತಾ ಇದ್ರು. ಯುವಕರು ಓಟ್ ಮಾಡೋದು ತುಂಬಾ ಕಡಿಮೆ ಸಾರ್ ಅಂತ ಕೇಳೋ ಪ್ರಶ್ನೆಗೆ ಅವರು ತುಂಬಾ ಸ್ವಾರಸ್ಯಕರವಾಗಿರುವಂಥ ಉತ್ತರ ಕೊಟ್ಟರು. ಯುವಕರು ಹೇಳೋದು ಲೇಟ್ ಅಲ್ವಾ, ಸೊ ಬರ್ತಾರೆ, ಅವರೆಲ್ಲರೂ ಕೂಡ ಬಂದು ಓಟ್ ಮಾಡ್ತಾರೆ ಅನ್ನುವಂಥ ಮಾತನಾಡಿದರು. ಇನ್ನು ಮೈಸೂರಲ್ಲಿ ಅರುಣ್ ಯೋಗಿರಾಜ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅವರ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿ ಅವರು ಓಟ್ ಮಾಡಿ ಹೊರಗಡೆ ಬಂದು ಆ ಫೋಟೋಗೆ ಪೋಸ್ಟ್ ಕೊಟ್ಟಿರುವಂಥ ದೃಶ್ಯ ಗಮನಿಸಬಹುದು. ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಇದ್ದಾರೆ. ಇನ್ನು ಕವಿತಾ, ಬಿಗ್ ಬಾಸ್ನ ಸ್ಪರ್ಧಿ ಕವಿತಾ ಅವರು ಕೂಡ ಓಟ್ ಚಲಾವಣೆ ಮಾಡಿ ಬಂದಿದ್ದಾರೆ. ಇನ್ನು ಮದುಮಗಳು ಕೂಡ ಹೋಗಿ ಓಟ್ ಮಾಡಿ ಬಂದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇಂತಹ ಸಿಚುವೇಶನ್ಸ್ ತುಂಬಾ ವಿಶೇಷ ಅಂತ ಅನಿಸುತ್ತೆ. ಯಾಕಂದರೆ ಮದುವೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಶಾಸ್ತ್ರಗಳಿರುತ್ತೆ ಅಂತ. ಆ ಬ್ಯುಸಿ ಮಧ್ಯೆನೂ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅವ್ರು ಹೋಗಿ ಓಟ್ ಚಲಾವಣೆ ಮಾಡಿದಾರಲ್ಲ. ಚಿಕ್ಕಮಗಳೂರಲ್ಲೂ ಕೂಡ ಓಟ್ ಚಲಾವಣೆ ಮಾಡಿದ್ದಾರೆ. ಇನ್ನು ನನ್ನ ಸಹೋದ್ಯೋಗಿ ಅಂಕಿತಾ ಅವರ ಮದುವೆ ಇವತ್ತು, ಸೊ ಅವರು ಕೂಡ ಓಟ್ ಚಲಾವಣೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ತುಂಬಾ ವಿಶೇಷ ಅಂತ ಅನಿಸುತ್ತೆ. ಸೊ ಯಾವೆಲ್ಲ ವಿಶೇಷವಾಗಿರುವಂತಹ ವಿಜುವಲ್ಸ್ ನಮಗೆ ಬರ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅಭ್ಯರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿ ಟಗ್ ಆಫ್ ವಾರ್ ನಿರ್ಮಾಣ ಆಗಿದೆ ಅಂತ. ಅಲ್ಲ, ನೀವು ಮದುಮಗಳ ಬಗ್ಗೆ ಅಷ್ಟೇ ಹೇಳ್ತಿದ್ದೀರಾ, ವರ ಕೂಡ ಅಲ್ಲಿ ಬರ್ತಿದ್ದಾನಲ್ಲ, ಮದುಮಗ ಕೂಡ ಬರ್ತಾ ಇದ್ದಾನಲ್ಲ ಅಂತ ನೀವು ಹೇಳ್ಬೋದು. ಸೊ ಎಸ್, ಅವರ ವಿಜುವಲನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಬೇರೆ ಬೇರೆ ಭಾಗದಿಂದ ಈ ವಿಶೇಷವಾಗಿರುವಂತಹ ವಿಜುವಲ್ಸ್ಗಳನ್ನು ನಮ್ಮ ಪ್ರತಿನಿಧಿಗಳು ಕಳುಹಿಸ್ತಾ ಇದ್ದಾರೆ. 14 ಲೋಕಸಭಾ ಕ್ಷೇತ್ರದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬೆಳಗ್ಗೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂತಹ ವಿಶೇಷವಾಗಿರುವಂತಹ ವಿಜುವಲ್ಸ್ ಕೂಡ ನಮಗೆ ಲಭ್ಯವಾಗ್ತಾ ಇವೆ. 9 ತಿಂಗಳ ಮಗುವನ್ನು ತಾಯಿ ಹೊತ್ಕೊಂಡು ಬಂದಿದ್ದಾರೆ ಮತಗಟ್ಟೆಗೆ. ಅವರು ಕೂಡ ನಿಂತ್ಕೊಂಡು ಓಟ್ ಮಾಡಿ ಹೋದರು. ಅದು ಕೂಡ ವಿಶೇಷ ಅಂತ ಅನ್ನಿಸ್ತು. ಇನ್ನು ವಿಶೇಷ ಚೇತನರು ಕೂಡ ಸರತಿ ಸಾಲಲ್ಲಿ ನಿಂತ್ಕೊಂಡು ವೀಲ್ ಚೇರಲ್ಲಿ ಕೂತ್ಕೊಂಡು ಅವರು ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಿ ಹೋಗಿದ್ದಾರೆ. ಇನ್ನು ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಕೂಡ ಬಂದು ಮತಗಟ್ಟೆಗೆ ತೆರಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಮತಗಟ್ಟೆಗೆ ಬರ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಅವರಿಗೆ ಅನಾರೋಗ್ಯ ಇದೆ. ಸೊ ಈ ಅನಾರೋಗ್ಯದ ಮಧ್ಯೆಯೂ ಕೂಡ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ತಮ್ಮ ಕರ್ತವ್ಯವನ್ನು ಅವರು ನಿರ್ವಹಿಸೋದಕ್ಕೆ ಮತಗಟ್ಟೆಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇವೆಲ್ಲವನ್ನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲರಿಗೂ ಇನ್ಸ್ಪೈರ್ ಮಾಡೋದಕ್ಕೆ. ಕೆಲವೊಬ್ಬರಿಗೆ ಓಟ್ ಮಾಡಬೇಕು ಅಂತ ಹೇಳಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.